ತಾಪ್ಕೊಳ್ಳೋಕೆ ಆಗ್ತಿಲ್ಲ. ತುಂಬ ಸಾಫ್ಟ್ ಆಗಿದೆಯಲ್ಲ. सिनेमा का रिलीज डेट इच्छे और हमको दिन करना राइट तो बोलते हैं उसको. ಚೈತನ್ಯ ಅವರು ನಿರ್ದೇಶನ ಮಾಡಿರುವ ವಿನೋದ್ ಪ್ರಭಾಕರ್ ಸರ್ ಬಲರಾಮನಾಗಿ ಕಾಣಿಸಿಕೊಂಡಿರುವಂತಹ ನಮ್ಮ ಕಲ್ಟ್ ಕ್ಲಾಸಿಕ್ ಸಿನಿಮಾ ಯಾವಾಗ ತೆರೆ ಮೇಲೆ ಬರುತ್ತೆ ಅನ್ನುವಂತಹ ನಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ಸಿಕ್ಕಾಗಿದೆ. 26ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಇಂಡಸ್ಟ್ರಿ ಒಳಗೆ ಬಲರಾಮನ ದಿನಗಳ ಬಗ್ಗೆ ತುಂಬಾನೇ ಪಾಸಿಟಿವ್ ಚರ್ಚೆಗಳಾಗ್ತಾ ಇದೆ. ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಅನ್ನ ಕ್ರಿಯೇಟ್ ಮಾಡಿರುವಂತಹ ಸಿನಿಮಾ ಬಲರಾಮನ ದಿನಗಳು. ರಾಮನ ದಿನಗಳಿಗೆ ಮತ್ತಷ್ಟು ಶಕ್ತಿ ಸಿಕ್ಕಿದೆ ಅನ್ನೋದು ಗೊತ್ತಿದೆ. ಆದ್ರೆ ಈಗ ಬರ್ತಾ ಇರುವಂತಹ ಹಾಡು ಇದು ಯಾರಿಲ್ಲ ಯಾರಿಲ್ಲ ಅನ್ನುವಂತಹ ಹಾಡು. ಒಂದ್ ಕಡೆಯಲ್ಲಿ ಸಂತೋಷ್ ನಾರಾಯಣನ್ ಅವರ ಸಂಗೀತ ನಿರ್ದೇಶನ, ಇನ್ನೊಂದು ಕಡೆಯಲ್ಲಿ ನಮ್ಮ ಕನ್ನಡದ ಅಪ್ಪಟ ಪ್ರತಿಭೆ, ನಮ್ಮೆಲ್ಲರ ಪ್ರೀತಿಯ ಆಲೋಕಿ ಅವರ ಲಿರಿಕ್ಸ್ ಹಾಗೂ ಹಾಡಿನೊಂದಿಗೆ ನಮ್ಮ ಯಾರಿಲ್ಲ ಯಾರಿಲ್ಲ ಹಾಡಿಗೆ ಮತ್ತಷ್ಟು ಎನರ್ಜಿಯನ್ನು ಆಲೋಕಿ ಅವರು ಕೊಟ್ಟಿದ್ದಾರೆ. ಸಾರಿ ಲೇಟ್ ಆಯಿತು. ಭಾಳ ಖುಷಿಯಿಂದ ನಾನು ಆಲೋಕ್ ಸರ್ ಹತ್ರ ಲಾಂಚ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟು ನಮಗೋಸ್ಕರ ಮಾಡಿಕೊಟ್ರು. ಮಧ್ಯರಾತ್ರಿ 3 ಗಂಟೆವರೆಗೂ ಕೆಲಸ ಮಾಡಿದ್ದೀವಿ. ಈ ಸಾಂಗ್ನ ಅವರೇ ಲಾಂಚ್ ಮಾಡಿದ್ರೆ ಒಂದು ತೂಕ ಇರುತ್ತೆ. ಬನ್ನಿ ಬಾ. ನಾನು ಲಾಂಚ್ ಮಾಡಬೇಕಂದ್ರೆ ಜಂಗಲಲ್ಲಿ ಶೇರ್ ಇರಲೇಬೇಕು. ಸೊ ವಿನೋದ್ ಅಣ್ಣನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಬರಬೇಕಂತ. ಪ್ಲೀಸ್ ಅಣ್ಣ ಬನ್ನಿ, ನೀವಿದ್ರೇ ಅದಕ್ಕೆ. ಆ್ಯಂಡ್ ಎಲ್ರಿಗೂ ನಮಸ್ಕಾರ. ಭಾಳ ಖುಷಿ ಆಗ್ತಾಯಿದೆ, ಎಕ್ಸೈಟೆಡ್ ಆಗಿದ್ದೀನಿ. ಫಸ್ಟ್ ಸಿನಿಮಾ ಜೋಶ್ ಪ್ರೆಸ್ ಮೀಟಿಗೆ ಬಂದಿರೋ ಥರ ಅನ್ನಿಸ್ತಾ ಇದೆ ಆಫ್ಟರ್ ಲಾಂಗ್ ಟೈಮ್. ಆ್ಯಂಡ್ ಒಂದು ಡ್ರೀಮ್ ಇತ್ತು ವಿನೋದ್ ಅಣ್ಣನ ಸಿನಿಮಾಗೆ ಒಂದು ಸಾಂಗ್ ಮಾಡಬೇಕಂತ. ಇವತ್ತದು ನೆರವೇರ್ತಾ ಇದೆ. ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ ವಿನೋದ್ ಅಣ್ಣ ಆಗಿರ್ಬೋದು, ನಮ್ಮ ಡಿ ಬಾಸ್ ಆಗಿರ್ಬೋದು, ಅಪ್ಪು ಸರ್ ಆಗಿರ್ಬೋದು, ಎಲ್ಲ ನೋಡಿ ನಮ್ಮನ್ನ ಅವತ್ತಿಂದ ಎನ್ಕರೇಜ್ ಮಾಡಿ ಬೆಳೆಸಿರೋದು ನಾವೆಲ್ಲ ಬಂದಿರೋದು ಇಂಡಸ್ಟ್ರಿಗೆ. ಬಟ್ ಇವತ್ತು ಅವ್ರ ಜೊತೆ ಈ ಸಾಂಗ್ನ ಮಾಡ್ತಾ ಇರೋದು ಭಾರಿ ಖುಷಿ ಇದೆ. ಆ್ಯಂಡ್ ಈ ಸಾಂಗ್ನ ನೋಡಿ ನಾನು ಲಾಂಚ್ ಮಾಡಲ್ಲ, ಇದನ್ನ ನಿಮ್ಮ ಮಡಿಲ್ ಹಾಕ್ತಾ ಇದ್ದೀವಿ. ಈ ಒಂದು ಸಾಂಗು ಪ್ರೀತಿನ ಸಂಪಾದನೆ ಮಾಡಲಿ, ನಮ್ಮ ಬಲರಾಮಂಗೆ ಸೂಪರ್ ಬಲ ತಂದ್ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ. ತುಂಬಾನೇ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದ್ದೀರಾ. ಸೊ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ನಮ್ಮ KM ಚೈತನ್ಯ ಸರ್ ಡೈರೆಕ್ಟ್ರು. ಬಿಕಾಸ್ ಅವರಿಂದನೇ ನಾನು ಈ ಸಾಂಗ್ ಕನೆಕ್ಟ್ ಆಗಿದ್ದು ಫಸ್ಟ್ ಆಫ್ ಆಲ್. ಆ್ಯಂಡ್ ಶ್ರೇಯಸ್ ಬ್ರೋ ಅಂತ ಒಬ್ರು ಅದ್ಭುತವಾದಂಥ ಪ್ರೊಡ್ಯೂಸರ್ನ ಮೀಟ್ ಮಾಡೋಕ್ಕಾಗಿದ್ದು. ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ ವಿನೋದ್ ಅಣ್ಣನ ಜೊತೆ ವರ್ಕ್ ಮಾಡೋದು ಒಂದು ಡ್ರೀಮ್ ಆಗಿತ್ತು. ಇವತ್ತು ಆ ಡ್ರೀಮು ಫುಲ್ಫಿಲ್ ಆಯಿತು. ಬಟ್ ಅವರು KM ಚೈತನ್ಯ ಸರ್ ಮಿಸ್ಸಿಂಗ್ ಇದ್ದಾರೆ. ಎಸ್, ಚೆನ್ನೈಯಲ್ಲಿ DA ನಡೀತಾ ಇದೆ. ಆ್ಯಂಡ್ ಸೆಕೆಂಡ್ ಬಟ್ ಡೆಫಿನೆಟ್ಲಿ ನಾಟ್ ದ ಲಾಸ್ಟ್, ದ OG ಸಂತೋಷ್ ನಾರಾಯಣ್ ಸರ್. ಏನಕ್ಕಂದರೆ ಇಂಡಿಯಾದಲ್ಲಿ ಎಂತೆಂಥ ಫಿಲ್ಮ್ಸ್ಗೆ ಮ್ಯೂಸಿಕ್ ಮಾಡಿದ್ದಾರೆ. ಅವರು ಕನ್ನಡಕ್ಕೆ ಬಂದು ನಮ್ಮ ಕನ್ನಡದ ಹಿರಿಮೆನ ಇನ್ನೂ ಸಾಕಷ್ಟು ಹೆಚ್ಚಿಸ್ತಾ ಇದ್ದಾರೆ. ಅವರ ಒಂದು ಕಾಂಟ್ರಿಬ್ಯೂಷನ್ನು ತುಂಬ ಮುಖ್ಯ ಕೂಡ ಈ ಸಿನಿಮಾಗೆ. ಆ್ಯಂಡ್ ಲಿರಿಕಲಿ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅದು ನಾವು ಬರೆಯೋಕ್ಕೆ ಶುರು ಮಾಡಿದಾಗ ಎಕ್ಸಾಕ್ಟ್ಲಿ ಒಂದು ಥೀಮ್ ಹೇಳಿದ್ರು, ಬಲರಾಮ ಈ ಥರ ಇರ್ತಾರೆ ಹಂಗೆ ಹಿಂಗೆ ಅಂತ. ಬಟ್ ಅದೆಲ್ಲ ತಲೆಗೆ ಬಿಟ್ಬಿಟ್ಟು ನಂಗೆ ಫಸ್ಟ್ ತಲೆಗೆ ಬಂದಿದೆ ವಿನೋದನ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನೋಡಿರೋದು ಲಿಟ್ರಲಿ ಅವರ ಮ್ಯಾನರಿಸಮನ್ನು ಇಟ್ಕೊಂಡು ಬರೆದಂಥ ಸಾಂಗ್ ಇದು. ಆ್ಯಂಡ್ ಡೆಫಿನೆಟ್ಲಿ ಇವತ್ತು ಜಸ್ಟಿಸ್ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಹೋಲ್ ಹಾರ್ಟೆಡ್ಲಿ ಮ್ಯಾಮ್ ನಿಮಗೂ ಅಷ್ಟೇ ಆಲ್ ದ ಬೆಸ್ಟ್ ಫಸ್ಟ್ ಸಿನಿಮಾಗೆ. ಅಷ್ಟೇ, ಜಾಸ್ತಿ ಮಾತು. ಸೊ ಇದು ರಿಪೇರ್ ಆಗಿರಲಿಲ್ಲ ಇದೆಲ್ಲ ಹೇಳೋಕ್ಕೆ. ಬಟ್ ಯಾರಿಲ್ಲ 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 ನಿನ್ನವರು ಅಂತ ಇಲ್ಲಿ ಯಾರಿಲ್ಲ, ಯಾರಿಲ್ಲ ಯಾರಿಲ್ಲ ಯಾರಿಲ್ಲ, ಯಾರ ಹೀರೋ ಇರಲಿ ನಾವೇನೆ ವಿಲನ್ಗಳು. ಯಾರಿಲ್ಲ 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 ನಿನ್ನವರು ಅಂತ ಇಲ್ಲಿ ಯಾರಿಲ್ಲ, ಯಾರಿಲ್ಲ 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 ಈ ಪಾಪಿ ಪ್ರಪಂಚಕ್ಕೆ ನಾವೇನೆ ಡಾನ್ಗಳು. ಕನ್ನಡ ನಾವು ಯಾರಿಗೂ ಕಮ್ಮಿ ಇಲ್ಲ. ಇವತ್ತು ನಾವು ಹೆಂಗೆ ತಮಿಳಲ್ಲಿ ಹಿಂದಿಯಲ್ಲಿ ನೋಡ್ತೀವಿ ಒಂದು ದೊಡ್ಡ ಮಾರ್ಕೆಟಾಗಿ ಬೆಳೆದಿದೆ ಅಂತ, ಕನ್ನಡ ಕೂಡ ದೂರ ಇಲ್ಲ. ಡೆಫಿನೆಟ್ಲಿ ಬರ್ತೀವಿ, ಸಖತ್ತಾಗಿ ಬರ್ತೀವಿ. ಈಗ